ಗುರುಗಡೆ ಇನ್ನು ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ಏನಂದ್ರೆ ಕೆಲವೊಂದು ಭೂಮಿ ಮೇಲೆ ಎಫೆಕ್ಟ್ ಆಗತ್ತೆ, ಹವಾಮಾನ ವೈಪರೀತ್ಯ ಆಗಿರ್ಬೋದು ಅಥವಾ ಭೂಕಂಪಗಳಾಗಿರ್ಬಹುದು, ಈ ತರದ್ದು ಅಂತೂ ಆಗತ್ತೆ ಅಂತೆ. ಸೊ ಈ ತರದ ಒಂದು ವಿಸ್ಮಯಕಾರಿ ಘಟನೆಯಿಂದ ಈ 6 ಪ್ಲಾನೆಟ್ಗಳು ಒಂದೇ ಅಲೈನ್ಮೆಂಟ್ ಅಲ್ಲಿ ಬರ್ತಾ ಇರೋದ್ರಿಂದ ಅದು ಕೂಡ ಭೂಮಿ ಮೇಲೆ ಏನಾದ್ರೂ ಎಫೆಕ್ಟ್ ಇದೆಯಾ ಅಂತ? ಖಂಡಿತ. ನೋಡಿ, ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಒಂದಷ್ಟು ವೈಜ್ಞಾನಿಕ ವಿಚಾರದಲ್ಲಿ ನಾವು ನೋಡೋಕೆ ಹೋದ್ರೆ ವಿಜ್ಞಾನಿಗಳು ಕೆಲವು ಒಪ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದೇ ಆದಂತಹ ಸಿದ್ಧಾಂತಗಳಿದೆ. ಏನಿದೆ ಇದು ಸರ್ವೇ ಸಾಮಾನ್ಯವಾಗಿರುವಂಥದ್ದು, ಏನು ಒಂದೇ ರೇಖಾಂಶದಲ್ಲಿ ನಡೀತಾ ಇದೆ, ಸೂರ್ಯನ ಸುತ್ತು ಗ್ರಹಗಳು ಸುತ್ತಾ ಇದೆ, ಅಷ್ಟು ಲೆಕ್ಕಾಚಾರ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಆ ಏನು 6 ಗ್ರಹಗಳ ಏನು ಒಂದು ರೇಖೆಯಲ್ಲಿ ಕಾಣಿಸ್ತಾ ಇದೆ ಒಂದಷ್ಟು ಪ್ರಕೃತಿ ಮೇಲೇನೂ ಪ್ರಭಾವ ಬೀಳುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಇದು ಒಪ್ಕೊಳ್ಳೇಬೇಕಾದಂಥ ವಿಚಾರಗಳಿದ್ದಾವೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಹಿಂದೆ ಕೆಲವೊಂದು ಗ್ರಹಣದ ಸಂದರ್ಭದಲ್ಲಿ ಆಗ್ಬೋದು, ಒಂದು ಗುರು ಬದಲಾವಣೆ ವಿಚಾರದಲ್ಲಿ ಆಗ್ಬೋದು, ಶನಿ ಬದಲಾವಣೆ ಆಗಬಹುದು, ಪ್ರತಿ ಮನುಷ್ಯನ ಮೇಲೆ, ಪ್ರತಿ ಪ್ರಕೃತಿಯ ಮೇಲೇನೂ, ಪ್ರತಿ ಒಂದು ಪ್ರಾಣಿ ಮೇಲೇನೂ ಆ ಪ್ರಭಾವ ಬೀಳುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಮಾಡುತ್ತೆ. ಸಾಮಾನ್ಯವಾಗಿ ನೋಡಿ, ಯಾವಾಗಲೂ ಅಷ್ಟೇ ಒಂದು ಗ್ರಹ ಬದಲಾವಣೆ ಆಗುತ್ತೆ ಅಂದ್ರೇ ನಮಗೆ ಏನೆಲ್ಲ ಬದಲಾವಣೆ ಆಗುತ್ತೆ, ಒಂದಷ್ಟು ಆರೋಗ್ಯ ಕೆಡಬಹುದು, ಒಂದಷ್ಟು ಕೆಲಸ ಕಳ್ಕೊಳ್ಳುವಂಥದ್ದು, ಇವೆಲ್ಲವನ್ನು ನಾವು ನೋಡ್ತೀವಿ. ಇನ್ನು ಪ್ರಕೃತಿ ಮೇಲೆ ಎಷ್ಟು ಬೀಳಬಹುದು ಅನ್ನುವಂಥದ್ದು ನಾವು ನೋಡಬಹುದು. ಮತ್ತು ಯಾವಾಗಲೂ ಅಷ್ಟೇ ಒಂದಷ್ಟು ಗ್ರಹಗಳ ಬದಲಾವಣೆ ಸಮೀಪಕ್ಕೆ ಬಂದಾಗ ಒಂದಷ್ಟು ವ್ಯತ್ಯಾಸಗಳು ಕಾಣಬಹುದು. ಪ್ರತಿ 15 ದಿನಗಳಲ್ಲಿ ನಾವು ಒಂದಷ್ಟು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಸಮುದ್ರ ತೀರದ ಹತ್ರ ಇರುವಂಥವ್ರಿಗೆ ನಾನು ಹೇಳೋದು ಅರ್ಥ ಆಗುತ್ತೆ. ಸಮುದ್ರ ತೀರದಲ್ಲಿ ಯಾರೆಲ್ಲ ಇದ್ದೀರೋ ಒಂದು ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತ ಹೇಳಿದ್ರೆ ಉಬ್ಬರಗಳು ಜಾಸ್ತಿ ಆಗುತ್ತೆ. ಮಾಮೂಲಿ ಟೈಮ್ ಇರೋದಿಲ್ಲ, ಸಮುದ್ರದ ಉಬ್ಬರಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಯಾಕೆ ಅಂದರೆ ಸೂರ್ಯ ಮತ್ತು ಚಂದ್ರನ ಒಂದು ಸಮೀಪ ಮತ್ತು ದೂರದ ಏನು ಚಲನವಲನದಿಂದ ಒಂದಷ್ಟು ಬದಲಾವಣೆ ಕಾಣುವಂಥದ್ದು ಇರುತ್ತೆ. ಈ 6 ಗ್ರಹಗಳು ಒಂದೇ ರೇಖೆಯಲ್ಲಿ ಬರೋದ್ರಿಂದನೂ ಒಂದಷ್ಟು ಪ್ರಕೃತಿಯ ಮೇಲೇನೂ ಹೆಚ್ಚು ಪರಿಣಾಮಗಳು ಬೀಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಬರೀ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೇ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಈ ಗ್ರಹಣ ಸಂದರ್ಭದಲ್ಲಿನೂ ಪ್ರಭಾವ ಹೇಗೆ ಬೀಳುತ್ತೋ ಪ್ರಕೃತಿ ಮೇಲೆ, ಸೊ ಇದೂ ಸಹ ಒಂದಷ್ಟು ಅಷ್ಟು ಹೆಚ್ಚು ಪರಿಣಾಮ ಇಲ್ಲ ಅಂದ್ರೇನು ಒಂದು ಪರಿಣಾಮ ಅಂತ ಹೇಳಿದ್ರೆ ಒಂದು ಏನಾದರೂ ಬದಲಾವಣೆ ಒಂದು ಸಮುದ್ರ ತೀರದಲ್ಲಿ ಇರಬಹುದು, ಅಥವಾ ಒಂದಷ್ಟು ಪ್ರಕೃತಿ ಮೇಲೆ ವಿಕೋಪಗಳು ಉಂಟಾಗುವಂಥದ್ದು, ಬಿರುಗಾಳಿ ಜಾಸ್ತಿ ಆಗಬಹುದು, ಪ್ರಳಯಗಳಿಗೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಸೂಚನೆಗಳನ್ನು ನಾವು ಕಾಣಬಹುದು ಅಂತ ಹೇಳಬಹುದು.